ನಮಸ್ಕಾರ ಪ್ರೇಕ್ಷಕರೇ. ನೂಪುರ ಭ್ರಮರಿಯು ವಿಂಶತಿ ಉತ್ಸವವನ್ನು ಆಚರಿಸುತ್ತಿರುವಂತಹ ಸಂಭ್ರಮದಲ್ಲಿ ಆಯೋಜಿಸಲಾಗುತ್ತಿರುವಂತಹ ಸರಣಿಯೇ ಭರತಾಂತರಂಗ. ಈ ಭರತಾಂತರಂಗದ 2ನೇ ಭಾಗದ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿಯ IK ಸೆಂಟರ್ನ ಪ್ರಾಚಾರ್ಯ ನಿರ್ದೇಶಕಿ. ಈವರೆಗೆ ಭರತ ಮುನಿಯ ಅಂತರಂಗವನ್ನು ನಮಗಾಗುವಷ್ಟರ ಮಟ್ಟಿಗೆ ಹೊಕ್ಕು ನೋಡುವಂತಹ ಪ್ರಯತ್ನವನ್ನು ಯಥಾಶಕ್ತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದನ್ನು ನೀವು ಕೂಡ ಆಸ್ವಾದಿಸ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ನಿಮ್ಮ ಪ್ರತಿಕ್ರಿಯೆಗಳ ಮೂಲಕವಾಗಿ ನಮ್ಮನ್ನು ತಲುಪ್ತಾ ಇದ್ದೀರಾ, ಹಾರೈಸ್ತಾ ಇದ್ದೀರಾ, ಆಶೀರ್ವದಿಸ್ತಾ ಇದ್ದೀರಾ. ಹೀಗೆ ಈವರೆಗೆ ಭರತಾಂತರಂಗದಲ್ಲಿ ಶಾಸ್ತ್ರ ವಿಚಾರಗಳ ಮನೋಮಂಥನ ಅನ್ನುವಂಥದ್ದು ಬಹಳ ಅತ್ಯಪೂರ್ವ ಎಂಬಂತೆ ಸಾಗಿದೆ. ಈ ಶಾಸ್ತ್ರ ವಿಚಾರಗಳ ಆಳವಾದ ಪರಾಮರ್ಶೆಯನ್ನು ಆಚಾರ್ಯರಾದ ಶ್ರೀ ಉಮಾಕಾಂತ ಭಟ್ಟರು ಅಭೂತಪೂರ್ವವಾಗಿ ನಡೆಸಿಕೊಟ್ಟಿದ್ದಾರೆ. ಇದೀಗ 2ನೇ ಭಾಗದ ಸಂವಾದ ಕಾರ್ಯಕ್ರಮ. ಇದೇನು? ಕಲಾವಲಯದಿಂದ ಪ್ರಯೋಗದ ವ್ಯವಸ್ಥೆ ಹೇಗಿದೆ, ಸ್ಥಿತಿ ಗತಿಗಳು ಹೇಗಿದೆ, ನೀತಿ ನಿಯಮಗಳು ಹೇಗಿದೆ, ಅದನ್ನು ಪರಿಚಯ ಮಾಡಿಕೊಳ್ಬೇಕಲ್ವೇ? ಅದು ಪ್ರಾತಿನಿಧಿಕವಾಗಿ ಮಾತ್ರ ನಮ್ಮಿಂದ ಸಾಧ್ಯ. ಯಾಕಂದರೆ ಕಲಾವಲಯ ಬಹಳ ದೊಡ್ಡದಿದೆ. ಎಲ್ಲರನ್ನ ಸಂದರ್ಶನ ಮಾಡೋದು ದುಸ್ತರವಾದ ಕಾರ್ಯ. ಹಾಗಾಗಿ ಅತ್ಯಪೂರ್ವವೆನಿಸುವಂತಹ, ಅತ್ಯಪರೂಪವೆನಿಸುವಂತಹ ರತ್ನಗಳನ್ನು ಆರಿಸಿ, ಮತ್ತು ನಮಗೂ ಅವರು ಒದಗಬೇಕಲ್ಲ, ಅಂಥವ್ರನ್ನ ಆರಿಸಿ ಅವರ ಮೂಲಕ ಶಿಲ್ಪ, ಚಿತ್ರ, ಗೀತ, ನೃತ್ಯ, ನಾಟ್ಯ, ರಂಗಭೂಮಿ, ಹೀಗೆ ವಿವಿಧ ವಲಯಗಳ ಬಗ್ಗೆ ವಿಚಾರ ಮಾಡ್ತಾ ಇದ್ದೇವೆ. ಈ 2ನೇ ಭಾಗದ ಮೂಲಕ ಈವರೆಗೆ ಚಿಂತನ ಮಾಡಲಾಗಿರುವಂತಹ ಶಾಸ್ತ್ರ ವಿಚಾರ ಪ್ರಯೋಗವನ್ನು ನಾವು ವಿಮರ್ಶೆ ಮಾಡಿದ್ದೇವೆ. ಆದರೂ ಕೂಡ ಶಾಸ್ತ್ರ ವಿಚಾರಗಳ ಪ್ರಾಯೋಗಿಕ ಮಗ್ಗಲನ್ನು ಕಲಾವಿದರೆ, ಆಯಾ ವಿಭಾಗದ ಕಲಾವಿದರೆ ಹೇಗೆ ಹೇಳ್ತಾರೆ ಅನ್ನೋದನ್ನು ನಾವು ತಿಳಿದುಕೊಳ್ಳುತ್ತಾ ಆ ಕ್ಷೇತ್ರಗಳ ಸಾಮರಸ್ಯವನ್ನು ಗಮನಿಸೋಣ. ಇಂತಹ ಕಾರ್ಯಕ್ರಮದ ಈ ವಾರದ ಸಂಚಿಕೆಯ ವ್ಯಕ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪಾರ ಮನ್ನಣೆ ಗಳಿಸಿರುವ ನಮ್ಮ ಕರ್ನಾಟಕದವರೇ ಆದಂತಹ ವಿಲಾಸ್ ನಾಯಕ್ ಅವರು. ನನ್ನ ಸ್ನೇಹಿತರು ಹೌದು. ಅವರ ಬಗ್ಗೆ ಪರಿಚಯ ಮಾಡಿಕೊಳ್ಳುವ ಮೂಲಕ ಈ ಸಂವಾದವನ್ನು ಆರಂಭಿಸೋಣ. ವಿಲಾಸ್ ನಾಯಕ್ ಅವರು ನಮ್ಮ ನಡುವಿನ ಅತ್ಯಂತ ಅಪೂರ್ವವಾದ ಪ್ರತಿಭಾಶೀಲ ಕಲಾವಿದ. ಮೂಲತಃ ದಕ್ಷಿಣ ಕನ್ನಡದ ಉಜ್ಜರಿಯವರು. 3 ವರ್ಷದ ವಯಸ್ಸಿನಲ್ಲೇ ಚಿತ್ರಕಲೆಯನ್ನು ಆರಂಭಿಸಿದರು. ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಗಳ ನೆರಳಲ್ಲಿ ಬೆಳೆದರು. ಮೈಸೂರಿನಲ್ಲಿ ಸ್ನಾತಕೋತ್ತರ ವಿದ್ಯಾಭ್ಯಾಸವನ್ನು ಮುಗಿಸಿದರು. ಬೆಂಗಳೂರಿನಲ್ಲಿ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ 6 ವರ್ಷಗಳ ಕಾಲ ಕೆಲಸ ಮಾಡಿದ ನಂತರ ಅದ್ಯಾಕೋ ಗೊತ್ತಿಲ್ಲ, ತನ್ನ ಕ್ಷೇತ್ರ ಕಲೆ ಅನ್ನೋದನ್ನು ಸ್ಪಷ್ಟವಾಗಿ ಅರಿತರು. 2011ರಲ್ಲಿ ಅವರು ತಮ್ಮ ಕಾರ್ಪೊರೇಟ್ ವೃತ್ತಿ ಜೀವನವನ್ನು ತ್ಯಜಿಸಿ ತಮ್ಮ ನಿಜವಾದ ಆಸಕ್ತಿ ಕಲೆಯ ಹಾದಿಯನ್ನು ಆಯ್ಕೆ ಮಾಡಿಕೊಂಡ್ರು. ಅದಾದ ನಂತರ ವಿಲಾಸ್ ನಾಯಕ್ ಅವರು ಜಗತ್ತಿನ ಅತ್ಯಂತ ಬೇಡಿಕೆಯಲ್ಲಿರುವ ಲೈವ್ ಆರ್ಟ್ ಪರ್ಫಾರ್ಮರ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಅತ್ಯದ್ಭುತವಾದಂತಹ ಚಿತ್ರಕೃತಿಗಳನ್ನು ಸೃಷ್ಟಿಸುವ ಅವರ ಒಂದು ವಿದ್ಯುತ್ ಸಂಚಲನದ ಪ್ರದರ್ಶನಗಳು ಎಲ್ಲಿಲ್ಲ ಅಂತ ಕೇಳ್ತೀರಾ. ಇಂಡಿಯಾಸ್ ಗಾಟ್ ಟ್ಯಾಲೆಂಟ್, ಏಷ್ಯಾಸ್ ಗಾಟ್ ಟ್ಯಾಲೆಂಟ್ ಮತ್ತು ಗಾಟ್ ಟ್ಯಾಲೆಂಟ್ ವರ್ಲ್ಡ್ ಸ್ಟೇಜ್ ಲೈವ್ ಮೊದಲಾದಂತಹ ವೇದಿಕೆಗಳಲ್ಲಿ ಲಕ್ಷಾಂತರ ವೀಕ್ಷಕರನ್ನು ಅವರು ಮಂತ್ರಮುಗ್ಧಗೊಳಿಸಿದ್ದಾರೆ. ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ವೇದಿಕೆಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸಿದ್ದಾರೆ. ಅದರಲ್ಲೂ ಕೂಡ ಸಂಯುಕ್ತ ರಾಷ್ಟ್ರಗಳ ಸಾಮಾನ್ಯ ಸಭೆ ಅಂದರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಇನ್ ನ್ಯೂಯಾರ್ಕ್ ಮತ್ತು ಜೆನೆವಾ, ಲೂರ್ ಮ್ಯೂಸಿಯಂನಲ್ಲಿ ನಡೆದಿರುವಂತಹ ಫಾರ್ಮುಲಾ 1 ಪ್ರಶಸ್ತಿ ಪ್ರದಾನ ಪ್ಯಾರಿಸ್ನಲ್ಲಿ, ಸಿಂಗಾಪುರ ಅಧ್ಯಕ್ಷರ ಸ್ಟಾರ್ ಚಾರಿಟಿ, NBA ಹಾಫ್ ಟೈಮ್ ಶೋಗಳು, ಸ್ಪೇನ್ಸ್ ಗಾಟ್ ಟ್ಯಾಲೆಂಟ್, ಏಷ್ಯನ್ ಅಚೀವರ್ಸ್ ಅವಾರ್ಡ್ಸ್ ಲಂಡನ್ನಲ್ಲಿ, ಹಾರ್ಟ್ಸ್ ಆಫ್ ಏಷ್ಯಾ ಕಾನ್ಫರೆನ್ಸ್ ಅಮೃತಸರದಲ್ಲಿ, ಹೀಗೆ ಜಾಗತಿಕ ರಾಜಕೀಯ ನಾಯಕರ ಸಮ್ಮುಖದಲ್ಲೂ ಕೂಡ ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡಿ ಯಶಸ್ವಿಯಾಗಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳಿಗಾಗಿ ಪ್ರದರ್ಶನ ನೀಡುವುದರಲ್ಲಿ ವಿಲಾಸ್ ನಾಯಕ್ ಅವರಿಗೆ ಅಪಾರ ಸಂತೋಷ. ಇದಲ್ವೇ ಬೇಕಾಗಿರೋದು. ಎಷ್ಟೇ ಎತ್ತರಕ್ಕೆ ಏರಿದ್ರೂ ಕೂಡ ನಾವು ತಗ್ಗೋದಕ್ಕೂ ಕೂಡ, ಕೆಳಗಡೆ ನಮ್ಮನ್ನು ಆಧರಿಸ್ತಾ ಇರುವಂಥವ್ರನ್ನು ಕೂಡ ಕಾಣೋದಕ್ಕೆ ನಾವು ಯಾವತ್ತೂ ಮುನ್ನುಗ್ತಾ ಇರಬೇಕು. ಮಕ್ಕಳಿಗೆ ದೊಡ್ಡ ಕನಸನ್ನು ಕಾಣಲು ತಮ್ಮ ಆಸಕ್ತಿಯನ್ನು ಅನುಸರಿಸೋದಕ್ಕೆ ಅವರು ಪ್ರೇರೇಪಿಸ್ತಾನೆ ಇರ್ತಾರೆ. ಅವರ ಮಾತುಗಳನ್ನು ನಾವು ಆಲಿಸೋಣವೇ? ಬನ್ನಿ. ನಮಸ್ಕಾರ ವಿಲಾಸ್ ನಾಯ್ಕರೇ. ನಮಸ್ಕಾರ. ನಿಮ್ಮ ಚಿತ್ರಕಲೆಯನ್ನು ನಾನು ನನ್ನ ಒಂದು ಕಾಲೇಜು ದಿನಗಳಿಂದಲೂ ಕೂಡ ನೋಡಿಬಲ್ಲೆ. ಆಗಿಂದಲೂ ನನಗೆ ಒಂದೇ ಒಂದು ಪ್ರಶ್ನೆ ಇತ್ತು, ನೀವು ಚಿತ್ರಕಲೆಗೆ ಪ್ರೇರಣೆಯನ್ನು ಎಲ್ಲಿಂದ ಪಡ್ಕೊಳ್ತೀರಿ ಅಂತ ಹೇಳಿ. ಹಾಗಾಗಿ ನಮ್ಮ ಈ ಹೊತ್ತಿನ ಸಂದರ್ಶನದ ಒಂದು ಈ ಸಮಯವನ್ನು ಈ ಪ್ರಶ್ನೆಯೊಂದಿಗೆ ಶುರು ಮಾಡ್ತೇನೆ. ಹೇಳಿ. ನಾವು ಒಟ್ಟಿಗೆ ಕಾಲೇಜಿಗೆ ಒಂದೇ ಕಾಲೇಜಲ್ಲಿ ಓದಿರೋದು, ಸೊ ನಿಮಗೂ ಗೊತ್ತಿರುತ್ತೆ ಅಲ್ಲಿನ ಪರಿಸರ ಹೇಗಿತ್ತು ಅಂತ ಹೇಳಿ. ಮಳೆಗಾಲದ ದಿನಗಳಲ್ಲಿ ಕ್ಲಾಸ್ ರೂಮ್ನಿಂದ ನಮಗೆ ಆ ಒಂದು ದಿಡುಪೆ ಫಾಲ್ಸ್ ಕಾಣ್ತಾ ಇತ್ತು, ಆ ಸುಂದರವಾದ ಬೆಟ್ಟ, ಗ್ರೀನರಿ.
ನನಗೆ ಫಸ್ಟ್ ಇನ್ಸ್ಪಿರೇಷನ್ ಚಿತ್ರಕಲೆಗೆ ಚಿಕ್ಕಂದಿನಿಂದಲೂ ಯಾವತ್ತಿಗೂ ನೇಚರ್. ನನಗೆ ಒಬ್ಬ ಚಿತ್ರಕಲಾವಿದನಾಗಿ ಅನಿಸೋದೇನಂತ ಹೇಳಿದರೆ, ನಮಗೆ ಏನೆಲ್ಲ ಕಲಿಬೇಕು ಒಬ್ಬ ಕಲಾವಿದನಾಗಿ ಅದು ಎಲ್ಲವೂ ಆಲ್ರೆಡಿ ಅಲ್ಲಿ ನೇಚರಲ್ಲಿ ಇದೆ. ಅದನ್ನು ನೋಡುವಂತಹ ದೃಷ್ಟಿಕೋನ ಆ ಕಣ್ಣು ನಮ್ಮಲ್ಲಿ ಇರಬೇಕು ಅಷ್ಟೇ. ಫಸ್ಟ್ ನನಗೆ ನೇಚರ್ ಇಸ್ ಅ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಸ್ಟೇಜಲ್ಲಿ ಪೇಂಟಿಂಗ್ ಮಾಡುವಾಗ ಮ್ಯೂಸಿಕ್ ಯಾವತ್ತೂ ಯಾವುದೇ ರೀತಿಯ ಒಂದು ಒಳ್ಳೆಯ ಹಾಡು ನನಗೆ ತುಂಬ ಇನ್ಸ್ಪೈರ್ ಮಾಡ್ತದೆ. ಸ್ಟೇಜ್ನಲ್ಲಿ ಆ ಒಂದು ಡ್ಯಾನ್ಸ್ ಮೂಮೆಂಟ್ ಮಾಡಿಕೊಂಡು ಪೇಂಟಿಂಗ್ ಮಾಡುವಂಥದ್ದು ಆ ಒಂದು ಖುಷಿಯೇ ಬೇರೆ. ಸೊ ಇದು ಎರಡು ಸಾರ್ವಕಾಲಿಕ, ನನಗೆ ಯಾವತ್ತಿಗೂ ಒಂದು ಇನ್ಸ್ಪಿರೇಷನ್. ಓಕೆ, ಹಾಗಾದರೆ ಕಲಾವಿದ ಎಷ್ಟು ನ್ಯಾಚುರಲ್ ಆಗಿರಬೇಕು, ಎಷ್ಟು ಒಂದು ಏನು ಹೇಳೋದು ರಿಯಲಿಸ್ಟಿಕ್ ಆಗಿರಬೇಕು ಮತ್ತು ಇಮ್ಯಾಜಿನರಿ ಆಗಿರಬೇಕು ಅಂತ ನಿಮ್ಗೆ ಅನಿಸುತ್ತೆ? ಯಾಕೆಂದರೆ ನೀವು ರಿಯಲ್ ಇನ್ಸ್ಪಿರೇಷನ್ ತಗೊಳ್ತೇನೆ, ನೇಚರ್ ಇನ್ಸ್ಪಿರೇಷನ್ ಅಂತ ಅಂತೀರಾ, ಬಟ್ ಇಮ್ಯಾಜಿನೇಷನ್ ಇಲ್ಲದೆ ಹೋದರೆ ಕಲಾವಿದ ಸೊರಗು ಬಿಡ್ತಾನೆ. ಹಾಗಾದ್ರೆ ಎಲ್ಲಿ ಇಮ್ಯಾಜಿನರಿ ಆಗಿರಬೇಕು, ಎಲ್ಲಿ ನ್ಯಾಚುರಲ್ ಆಗಿರಬೇಕು? ಬಹಳ ಒಳ್ಳೆಯ ಕ್ವಶನ್. ಎರಡು ಮುಖ್ಯ. ಆ ಒಂದು ಸ್ಕೂಲ್ ಆಫ್ ಥಾಟ್ ಇದೆ, ಅವ್ರು ಏನು ಹೇಳ್ತಾರೆ ಅಂದರೆ, ಇರೋದನ್ನ ಇರೋ ಥರ ಪೇಂಟಿಂಗ್ ಮಾಡಿದರೆ ಅದು ಇಟ್ಸ್ ಆಫ್ ನೋ ಯೂಸ್ ಅಂತ ಹೇಳಿ. ಬಟ್ ಹಾಗಂತ ಹೇಳಿ ನಾವು ಅದನ್ನು ವಿಕೃತಿ ಮಾಡಲಿಕ್ಕೂ ಆಗೋದಿಲ್ಲ. ಯಾಕೆಂದರೆ ನಾನು ಹೇಳಿದಾಗೆ ನನಗೆ ಇನ್ಸ್ಪಿರೇಷನ್ ಬರೋದು ಪ್ರಕೃತಿಯಲ್ಲಿ ಅಂತಂದರೆ, ಈಗ ನಾವು ಒಂದು ಕಾಂಪೋಸಿಷನ್ ಅಂತ ತಗೊಳ್ತೇವೆ, ಅದು ಆಲ್ರೆಡಿ ಅಲ್ಲಿ ಇರ್ತದೆ. ಅದನ್ನು ನೋಡಿ ಇನ್ಸ್ಪೈರ್ ಆಗಿ ನಾನು ಪೇಂಟ್ ಮಾಡುವಾಗ ಕಲಾವಿದನಾಗಿ ನಾನು ಅದಕ್ಕೆ ನನ್ನ ಕಡೆಯಿಂದ ಏನು ಸೇರಿಸ್ಬೋದು ಅದು ಅಷ್ಟೇ ಅಲ್ಲಿ ಒಂದು ಆ್ಯಡೆಡ್ ಅಡ್ವಾಂಟೇಜ್. ಹಾಗೆಂತ ಹೇಳಿ ನಾನು ಅದನ್ನು ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ಇಟ್ ಆಲ್ಸೋ. ಆ ಒಂದು ಸೌಂದರ್ಯತೆ ಏನಿದೆ ಅದನ್ನು ಬಹಳಷ್ಟು ಕಡೆ ನನಗೆ ಒಂದು ಚಿತ್ರಕಲೆ ಮಾಡುವಾಗ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದಾಗ ಕೂಡ ನನಗೆ ಯಾಕೋ ಇದು ತುಂಬ ಫೋಟೋ ರಿಯಲಿಸ್ಟಿಕ್ ಆಗಿದೆಯಲ್ಲ, ಫೋಟೋ ತೆಗೆದ ಹಾಗೆ ಮಾಡಿದ್ದೀರಿ ಅಂತ ಹೇಳಿ ಎಷ್ಟೋ ಜನ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾರೆ. ನನಗೆ ಅದು ಒಂಥರ ಅವರು ನನಗೆ ಬೈದ ಹಾಗೆ ಅನ್ನಿಸ್ತದೆ. ಯಾಕೆಂದರೆ ಆ ಪೇಂಟಿಂಗ್ ಶುಡ್ ನಾಟ್ ಲುಕ್ ಲೈಕ್ ಅ ಫೋಟೋಗ್ರಫಿ ಅಂತ ಹೇಳಿ. ಅಂದರೆ ಇದು ಪೇಂಟಿಂಗ್ ಮಾಡಿದ್ದಾರೆ ಅಂತ ಗೊತ್ತಾಗಬೇಕು. ಇನ್ಫ್ಯಾಕ್ಟ್ ಇಲ್ಲಿ ನಾನೀಗ ಬರೋದಕ್ಕಿಂತ ಮೊದಲು ಕೂಡ ಒಂದು ಪೇಂಟಿಂಗ್ ಮಾಡ್ತಾ ಇದ್ದೆ. ಕೆಲವು ಬ್ರಷ್ಗಳನ್ನು ನಾನೀಗ ಚೇಂಜ್ ಯೂಸ್ ಮಾಡ್ತಾ ಇದ್ದೇನೆ ಡೆಲಿಬರೇಟ್ಲಿ ಟು ಶೋ ದ್ಯಾಟ್ ಈ ಬ್ರಷ್ ಸ್ಟ್ರೋಕ್ ಒಂದು ಮಾಡಿದ್ದೇನೆ ಅಂತಂದ್ರೆ ಕಾಣಬೇಕು ಆ ಬ್ರಷ್ ಸ್ಟ್ರೋಕ್. ಅಲ್ಲಿ ಏನೋ ಸ್ವಲ್ಪ ಮೂವ್ಮೆಂಟ್ ಇರಬೇಕು. ಆ ಒಂದು ಹೇಗೆ ಒಂದು ಮ್ಯೂಸಿಕ್ ಅಲ್ಲಿ ಅಥವಾ ಒಂದು ಡ್ಯಾನ್ಸ್ ಅಲ್ಲಿ ಒಂದು ಮೂವ್ಮೆಂಟ್ ಅಂತ ಇರ್ತದೆ, ಆ ಆರ್ಟ್ ಅಲ್ಲಿ ಪೇಂಟಿಂಗ್ ಅಲ್ಲಿ ಕಾಣಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾದ್ರೆ 3D ನಲ್ಲೆಲ್ಲ ರಿಯಲಿಸ್ಟಿಕ್ ಆಗಿ ಅನ್ಸುತ್ತಲ್ಲ, ಅದಕ್ಕೆ ಏನಂತೀರ ಹಾಗಾದ್ರೆ? ಅಲ್ಲ, ಅದಕ್ಕೂ ಒಂದು ಬಹಳಷ್ಟು ಜನ ಅದನ್ನ ಇಷ್ಟಪಡ್ತಾರೆ. ಪ್ರತಿಯೊಂದು ರೀತಿಗೆ ಕೂಡ ಈಗ ಅಬ್ಸ್ಟ್ರಾಕ್ಟ್ ಆರ್ಟ್ ಕೂಡ ಬಹಳಷ್ಟು ಜನ ಅದನ್ನ ಇಷ್ಟಪಡೋರು ಇದ್ದಾರೆ, ರಿಯಲಿಸ್ಟಿಕ್ ಆಗಿ ತುಂಬಾ ಇಷ್ಟ ಜನ ಪಡೋರು ಇದ್ದಾರೆ. ನನ್ಗೆ ಈ ಸಂದರ್ಭದಲ್ಲಿ ನನ್ನ ಒಂದು ಇಷ್ಟ ಏನು ಅಂತ ಹೇಳಿದ್ರೆ, ಹೌದು ನನಗೆ ಕೆಲವು ವರ್ಷಗಳ ಹಿಂದೆ ನನಗೂ ಅನ್ನಿಸ್ತಾ ಇತ್ತು, ಹೌದು ಎಕ್ಸಾಕ್ಟ್ಲಿ ಇದೇ ತರ ಪೇಂಟಿಂಗ್ ಮಾಡಿದ್ರೆ ಮಾತ್ರ ಅವನು ಒಬ್ಬ ಕಲಾವಿದ ಅಂತ ಹೇಳಿ. ಬಟ್ ಸುಮಾರು ವರ್ಷಗಳಾದ ಹಾಗೆ ನಾವು ಸ್ಟಡಿ ಮಾಡ್ತಿರೋ ಹಾಗೆ ನಾವು ಇವಾಲ್ವ್ ಆಗ್ತೀವಿ, ನಮಗೂ ಅನಿಸುತ್ತೆ ಹೌದಲ್ವಾ, ಮೇ ಬಿ ಇದು ಕೂಡ ಕರೆಕ್ಟ್ ಅಲ್ವಾ ಅಂತ ಹೇಳಿ. ಸೊ ನಾನು ಇವಾಗ ಯಾವ ಸ್ಟೇಜಲ್ಲಿ ಇದ್ದೀನಿ ಅಂತ ಹೇಳಿದ್ರೆ, ಇದ್ದ ಹಾಗೆ ಇದ್ದು ಮಾಡೋದು ಕೂಡ ಮಾತ್ರ ಅಲ್ಲ, ಬಟ್ ಅದರಲ್ಲಿ ಆ ಆರ್ಟಿಸ್ಟ್ ಇದ್ದೊಂದು ಸ್ಟ್ಯಾಂಪ್ ಇರಬೇಕು, ನನ್ನತನ ಅನ್ನೋದು. ಆ ಒಂದು ಲ್ಯಾಂಡ್ಸ್ಕೇಪ್ ಈಗ ನಾನು ಯಾವುದೊಂದು ಮಾಡ್ತೇನೆ ಅಂತೇಳಿ ಆದರೆ ಕೂಡ ನೋಡಿದರೆ ಅಲ್ಲಿ ಗೊತ್ತಾಗಬೇಕು, ಓಕೆ ಇವರು ಇದ್ದ ಆರ್ಟಿಸ್ಟ್ ಇದನ್ನು ಪೇಂಟಿಂಗ್ ಮಾಡಿದ್ದಾರೆ ಅಂತ ಹೇಳಿ. ಆ ಒಂದು ನನ್ನತನ ಕೂಡ ಅದರಲ್ಲಿ ನಾನು ಬಿಡಬೇಕು. ಇದನ್ನ ಶೈಲಿ ಅಂತ ಅಂತೀರಾ? ಅಂದ್ರೆ ಕಲಾವಿದನಿಗೆ ಶೈಲಿಗಳು ಮುಖ್ಯ ಅಂತ ನೀವು ಅಂತೀರಾ? ಖಂಡಿತ ಖಂಡಿತ, ಹೌದು ಹೌದು. ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಅವರದೇ ಆದ ಶೈಲಿ ಇದ್ದರೆ ಒಳ್ಳೆಯದು. ಅದು ಹುಟ್ಟಿದಾಗಿನಿಂದನೇ ಆ ಒಂದು ಶೈಲಿ ಅನ್ನುವಂಥದ್ದು ಬರೋದಿಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಅನುಕರಣೆ ಮಾಡ್ತೀವಿ. ಈಗ ನಮಗೆ ಕೆಲವು ದ ಗ್ರೇಟ್ಸ್ ಇನ್ ದ ವರ್ಲ್ಡ್ ಆಫ್ ಆರ್ಟ್, ಅವರ ಆರ್ಟ್ ನೋಡಿ ನಾವು ಅನುಕರಣೆ ಮಾಡ್ತೀವಿ, ಪ್ರಕೃತಿ ನೋಡಿ ಇನ್ಸ್ಪೈರ್ ಆಗ್ತೀವಿ. ಹಾಗೆ ಒಂದು ಇಷ್ಟು ವರ್ಷ ಅದನ್ನು ಮಾಡಿದ ಮೇಲೆ ಒಂದು ಹಂತದಲ್ಲಿ ನಮ್ಮದೇ ರೀತಿಯ ಒಂದು ಶೈಲಿ ಅದು ಟರ್ನ್ ಆಗ್ತದೆ ನಮ್ಮ ಆರ್ಟ್. ಸೊ ಅದು ಬಹಳ ಮುಖ್ಯ ಮಾತ್ರ. ಯಾಕೆಂತ ಹೇಳಿದ್ರೆ ಇಲ್ಲಾಂದ್ರೆ ಡಿಫ್ರೆನ್ಶಿಯೇಟ್ ಹೇಗೆ ಮಾಡ್ತೀರಾ ಅಲ್ವಾ? ಎಲ್ಲರ ಆರ್ಟ್ ಕೂಡ ಒಂದೇ ತರ ಕಂಡ್ರೆ, ಅದಕ್ಕೆ ಹೇಳೋದು ಟ್ರೆಂಡ್ ಅನ್ನ ಕೂಡ ನಾವು ಜಾಸ್ತಿ ಫಾಲೋ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಟ್ರೆಂಡ್ನ ಹೊರತಾಗಿ ನನ್ನತನ ಏನಿದೆ, ನನ್ನ ಶೈಲಿ ಏನಿದೆ, ಅದನ್ನು ನಾನು ಯಾವತ್ತಿಗೂ ಅದಕ್ಕೆ ಬದ್ಧವಾಗಿ ಇಟ್ಕೊಂಡು ನಾನು ಪೇಂಟಿಂಗ್ ಮಾಡ್ತೀನಿ.
ಸಂಪ್ರದಾಯದ ಪಾಲ್ದಾರಿಕೆ ಅಂದರೆ ಅದ್ರ ಪಾರ್ಟಿಸಿಪೇಷನ್ ಎಷ್ಟು ಇರಬೇಕು, ಅಂದರೆ ಸ್ವಾತಂತ್ರ್ಯ ಎಷ್ಟು ಇರಬೇಕು? ಈಗ ಆರ್ಟಿಸ್ಟಿಕ್ ಫ್ರೀಡಮ್ ಅಂತ ಅಂತಾರೆ. ಆರ್ಟಿಸ್ಟಿಕ್ ಫ್ರೀಡಮಿನ ಏನು ಅನುಪಾತ ಎಷ್ಟು, ಈ ಕಡೆಯಿಂದ ಸಂಪ್ರದಾಯದ ಪಾಲ್ದಾರಿಕೆ ಎಷ್ಟು? ಸಂಪ್ರದಾಯ ಅಂತಂದ್ರೆ ಬಹುಶಃ ನೀವು ಹೇಳ್ತಿರುವಂತದ್ದು ಕೆಲವೊಂದು ರೂಲ್ಸ್ ಇರ್ತದೆ, ಅಂದ್ರೆ ಇದು ಇದೇ ತರ ಇರಬೇಕು, ಇದೇ ತರ ಮಾಡಬೇಕು ಅಂತ ಹೇಳಿ ಅಲ್ವಾ? ಅದು ಎಸ್ಪೆಷಲಿ ಆರ್ಟ್ ಅಲ್ಲಿ ಬಹಳಷ್ಟು ಇದೆ. ನಾನು ಚಿಕ್ಕಂದಿರುವಾಗ ವಾಟರ್ ಕಲರ್ ಅಲ್ಲಿ ಪೇಂಟಿಂಗ್ ಶುರು ಮಾಡಿದ್ದು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ವಾಟರ್ ಕಲರ್. ಈಗ ಆಯಿಲ್ ಪೇಂಟಿಂಗ್ ಇದು ಬೇರೆ ಬೇರೆ ರೀತಿಯ ಬಣ್ಣಗಳಲ್ಲಿ ಅದರದೇ ಆದಂತ ಒಂದು ಶೈಲಿ ಇದೆ ಪೇಂಟಿಂಗ್ ಮಾಡೋದು. ವಾಟರ್ ಕಲರ್ ಅಲ್ಲಿ ಏನು ಹೇಳ್ತಾರಂತ ಹೇಳಿದ್ರೆ, ವೈಟ್ ಅನ್ನ ಜಾಸ್ತಿ ಯೂಸ್ ಮಾಡಬಾರ್ದು, ಬ್ಲ್ಯಾಕ್ ಅನ್ನ ಯೂಸ್ ಮಾಡಲೇಬಾರ್ದು ಅನ್ನುವಂತ ಒಂದು ಸ್ಕೂಲ್ ಆಫ್ ಥಾಟ್ ಇದೆ, ಯೂಸ್ ಮಾಡಬಾರ್ದು ಅಂತ. ಬಟ್ ಅವಾಗ ನಾನು ಯೂಸ್ ಮಾಡ್ತಾ ಇರ್ಲಿಲ್ಲ. ಇವಾಗ ಬಹಳಷ್ಟು ಎಕ್ಸ್ಪ್ಲೋರ್ ಮಾಡಿದಾಗ ಅನಿಸ್ತದೆ, ಬಹಳಷ್ಟು ಈಗ ಯುರೋಪಿಯನ್ ಆರ್ಟಿಸ್ಟ್ಗಳು ಕೂಡ ಇದ್ದಾರೆ, ಅವರು ಬ್ಲ್ಯಾಕ್ ಅನ್ನೇ ಜಾಸ್ತಿ ಯೂಸ್ ಮಾಡಿ ಪೇಂಟ್ ಮಾಡ್ತಾರೆ, ಮತ್ತೆ ಆ ಆರ್ಟ್ ವರ್ಕ್ ಅಷ್ಟೇ ಚೆನ್ನಾಗಿ ಕಾಣ್ತದೆ ಕೂಡ. ಸೊ ರೂಲ್ಸ್ ಅನ್ನುವಂಥದ್ದು ಅಥವಾ ಈ ಸಂಪ್ರದಾಯ ಅನ್ನುವಂಥದ್ದು ಎಸ್ಪೆಷಲಿ ಇನ್ ದ ವರ್ಲ್ಡ್ ಆಫ್ ಆರ್ಟ್, ಅದನ್ನು ನಾವು ಸ್ಟಡಿ ಮಾಡಬೇಕು. ಅದರಿಂದ ನಮಗೊಂದು ಶಿಸ್ತು ಬರ್ತದೆ, ಅದರಿಂದ ನಮಗೆ ಆ ಒಂದು ಸ್ಕಿಲ್ ಅನ್ನುವಂಥದ್ದು ಡೆವಲಪ್ ಆಗ್ತದೆ. ಬಟ್ ಕ್ರಿಯೇಟಿವಿಟಿ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ ಆಸ್ ಅನ್ ಆರ್ಟಿಸ್ಟ್ ಯು ಶುಡ್ ನೋ ವೇರ್ ಟು ಬ್ರೇಕ್ ರೂಲ್ಸ್. ಆ ರೂಲ್ಸ್ ಅನ್ನ ಬ್ರೇಕ್ ಮಾಡಿದಾಗ ಮಾತ್ರ ಆ ಒಂದು ಹೊಸ ಒಂದು ಕ್ರಾಂತಿ, ಆ ಒಂದು ಹೊಸ ಅಧ್ಯಾಯ ಶುರು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ಈ ಬಣ್ಣಗಳ ಪಾಲ್ದಾರಿಕೆ ಎಷ್ಟು ಅಂತ ವಿವರಿಸ್ತೀರಾ? ಬಣ್ಣಗಳ ಪಾಲುದಾರಿಕೆ ಖಂಡಿತ ಬಹಳಷ್ಟು ಇದೆ. ಅದರಲ್ಲೂ ಈಗ ಬಣ್ಣಗಳು ಎಷ್ಟು ಬೇಸಿಕ್ ಕಲರ್ಸ್ ಒಂದು ಇಷ್ಟೇ 7 ಬಣ್ಣ ಅಂತ ನಾವು ಏನು ಹೇಳ್ತೀವಿ, ಬಟ್ ಅದರಲ್ಲಿ ಕೂಡ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು 100-200 ಕಲರ್ ಮಾಡಿಕೊಂಡು ಪೇಂಟಿಂಗ್ ಮಾಡ್ತಾ ಹೋಗ್ಬೋದು. ಬಣ್ಣಗಳ ವಿಷಯದಲ್ಲಿ ಕೂಡ ಹಿತಮಿತವಾಗಿ ಬಳಸಿದ್ರೆ ಪೇಂಟಿಂಗ್ನಲ್ಲಿ ಆ ಕ್ವಾಲಿಟಿ, ಆ ಒಂದು ಅದರ ಸೌಂದರ್ಯತೆ ಇನ್ನೂ ಜಾಸ್ತಿ ಆಗ್ತದೆ ಅನ್ನುವಂಥದ್ದು ನಾನು ಇತ್ತೀಚೆಗೆ ಕಂಡುಕೊಂಡಂತಹ ವಿಷಯ. ಮೊದಲು ನಾನು ಏನು ಮಾಡ್ತಾ ಇದ್ದೆ, ಇಷ್ಟೆಲ್ಲ ಕಲರ್ ಇದೆಯಲ್ಲ ಎಲ್ಲನೂ ಯೂಸ್ ಮಾಡೋಣ ಅನ್ನುವಂಥ ಒಂದು ಆತುರ, ಆ ಒಂದು ಹಂಬಲ ಜಾಸ್ತಿ. ಬಟ್ ಲಿಮಿಟೆಡ್ ಪ್ಯಾಲೆಟ್ ಅಂತ ಏನು ನಾವು ಕರಿತೀವಿ, ಕೇವಲ 2-3-4 ಬಣ್ಣಗಳನ್ನು ಯೂಸ್ ಮಾಡಿಕೊಂಡು ಕೂಡ ಒಂದು ಚಿತ್ರಕಲೆ ಹೇಗೆ ಮಾಡ್ಬೋದು ಅನ್ನುವಂಥದ್ದನ್ನು ಇತ್ತೀಚೆಗೆ ನನ್ನ ಲೈಫ್ನಲ್ಲಿ ಐ ಆಮ್ ಅ ಸ್ಟೂಡೆಂಟ್ ಆಫ್ ಆರ್ಟ್, ಇವಾಗಲೂ ಕೂಡ ಕಲಿತಾನೆ ಇದ್ದೀನಿ. ಇದು ಇತ್ತೀಚೆಗೆ ಕಲಿತಂಥ ವಿಷಯ. ಬಣ್ಣ ಅನ್ನುವಂಥದ್ದು ಎಸ್ಪೆಷಲಿ ಒಂದು ನೋಡಿ, ಈಗ ಕೆಂಪು ಬಣ್ಣ ಮಾತ್ರ ಪ್ರಿಡಾಮಿನೆಂಟ್ಲಿ ಯೂಸ್ ಮಾಡಿ ಒಂದು ಕಂಪ್ಲೀಟ್ ಆರ್ಟ್ ವರ್ಕ್ ಮಾಡಿದ್ರೆ ಅದನ್ನು ನೋಡಿದಾಗ ನಮ್ಮಲ್ಲಿ ಆಗುವಂತಹ ಒಂದು ಬರುವಂತ ಇಮೋಷನ್ಸೇ ಬೇರೆ. ಅಥವಾ ಕಂಪ್ಲೀಟ್ಲಿ ಬ್ಲೂ ಒಂಥರ ಕೂಲ್ ಆದ ಕಲರ್ ಅನ್ನ ಯೂಸ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನನಗೊಬ್ರು ಗೌತಮ ಬುದ್ಧ ಅವರ ಒಂದು ಆರ್ಟ್ ವರ್ಕ್ ಮಾಡಿಕೊಡಿ ಅಂತಂದ್ರು. ಆ ಆರ್ಟ್ ವರ್ಕ್ ನ ಥೀಮ್ ಅನ್ನ ನಾನು ತುಂಬಾ ಕಾಮ್, ಸೆರೆನಿಟಿ, ಆ ಪೀಸ್ಫುಲ್ನೆಸ್ ಬರ್ಬೇಕಂದ್ರೆ ಅಂತಹ ಕಲರ್ ಅನ್ನೇ ನಾನು ಯೂಸ್ ಮಾಡ್ಬೇಕಾಯ್ತು. ಸೊ ಯಾವ ಆರ್ಟ್ ವರ್ಕಿಗೆ ಎಲ್ಲಿ ಯಾವ ರೀತಿ ಕಲರ್ ಯೂಸ್ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಮೊರೆಯುವ ಕಡಲಿಗೆ ಹಾರಿ ಧುಮುಕಿದ, ಮೊರೆಯುವ ಕಡಲಿಗೆ ಹಾರಿ ಧುಮುಕಿದ, ಹಾರಿ ಧುಮುಕಿದ, ಬೆಲೆಗಳ ಸೀಳಿದ, ಈಜಿದ, ನುಗ್ಗಿದ, ಮೊರೆಯುವ ಕಡಲಿಗೆ ಹಾರಿ ಧುಮುಕಿದ, ಹಾರಿ ಧುಮುಕಿದ, ಬೆಲೆಗಳ ಸೀಳಿದ, ಈಜಿದ, ನುಗ್ಗಿದ, ಗಟ್ಟಿ ಬಂಡೆಯಲ್ಲಿ ಬೇರೂರಿದ, ಆನೆತ್ತರ ಬೆಳೆದ ಬೆಳಕಿನ ಗೋಪುರವಾದ, ಆನೆತ್ತರ ಬೆಳೆದ ಬೆಳಕಿನ ಗೋಪುರವಾದ, ಆ ಧ್ರುವ ಮಂಡಲದಿಂದ, ಆ ಧ್ರುವ ಮಂಡಲದಿಂದ ಓ ಬಂದ ಶ್ರೀ ಗುರು ವಿವೇಕಾನಂದ, ಓ ಬಂದ ಶ್ರೀ ಗುರು ವಿವೇಕಾನಂದ. ಮೈ ಉಕ್ಕಿನ ನರ ತುಳಿ ಮಿಂಚಿನ ಕಣ್ಣು, ಹುಡುಗಿನ ದನಿ ಒನಲಿನ ನಡೆಯದ ಬೆಳದಿಂಗಳ ಹಣ್ಣು. ವಜ್ರದ ಮೈ ಉಕ್ಕಿನ ನರ ತುಳಿ ಮಿಂಚಿನ ಕಣ್ಣು, ಹುಡುಗಿನ ದನಿ ಒನಲಿನ ನಡೆಯದ ಬೆಳದಿಂಗಳ ಹಣ್ಣು. ಕವಿ ಋಷಿ ಯೋಗಿ ಸಂತ, ಕವಿ ಋಷಿ ಯೋಗಿ ಸಂತ, ಲೋಕಾದ್ಯಂತ ನಡೆವ ಸಂತ, ಕವಿ ಋಷಿ ಯೋಗಿ ಸಂತ, ಲೋಕಾದ್ಯಂತ ನಡೆವ ಸಂತ, ಆ ಧ್ರುವ ಮಂಡಲದಿಂದ, ಆ ಧ್ರುವ ಮಂಡಲ
ಈ ಅಬ್ಸ್ಟ್ರಾಕ್ಟ್ ಆರ್ಟ್ಗಳಿರ್ತಾವಲ್ಲ, ಅದಲ್ಲಿ ಕಲರಿಂಗ್ ಯಾವ ಥರ, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಎಷ್ಟೋ ಸಲ ಸಾಮಾನ್ಯರಿಗೂ ಕೂಡ ಇದೊಂದು ದೊಡ್ಡ ಪ್ರಶ್ನೆ ಕಾಣುತ್ತೆ, ಇದು ಏನನ್ನ ಕೊಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಬಹಳಷ್ಟು ಜನ ನನಗೆ ಮೆಸೇಜ್ ಮಾಡಿದ್ದು ಕೇಳ್ತಾರೆ, ಸರ್ ಇದು ನಿಮಗೆ ಆರ್ಟ್ ಅರ್ಥ ಆಗ್ತದಾ ಅಂತ ಹೇಳಿ. ನಾನು ಅವರಿಗೆ ಹೇಳೋದು ಸಿಂಪಲ್, ನನಗೂ ಕೆಲವೊಂದು ಆರ್ಟ್ ವರ್ಕ್ಗಳು ಅರ್ಥ ಆಗುದಿಲ್ಲ. ಕಂಪ್ಲೀಟ್ಲಿ ಅಬ್ಸ್ಟ್ರಾಕ್ಟ್ ಇದ್ರೆ ಅದು ಕಂಪ್ಲೀಟ್ಲಿ ಅಪ್ ಟು ದ ವ್ಯೂವರ್, ಅದು ಹೇಗೆ ನಮಗೆ ಅನ್ನಿಸ್ತದೆ ಅದನ್ನ ತಕೊಂಡು ಹೋಗುವಂಥದ್ದು. ನನಗೆ ಇಷ್ಟ ಆಗೋದು ಕಂಪ್ಲೀಟ್ಲಿ ರಿಯಲಿಸ್ಟಿಕ್ಕು ಅಲ್ಲ, ಕಂಪ್ಲೀಟ್ಲಿ ಅಬ್ಸ್ಟ್ರಾಕ್ಟು ಅಲ್ಲ, ಒಂದಿಷ್ಟು ಭಾಗ ಅದರಲ್ಲಿ ರಿಯಲಿಸ್ಟಿಕ್ ಆಗಿ ಒಂದು ರೀತಿ ಒಂದು ಡೈರೆಕ್ಷನ್ ಕೊಡಬೇಕು ವ್ಯೂವರ್ಗೆ. ಆಮೇಲೆ ಅಬ್ಸ್ಟ್ರಾಕ್ಟ್ ಅನ್ನು ಬಿಟ್ಬಿಟ್ರೆ ಸೊ ದ ವ್ಯೂವರ್ ವಿಲ್ ಟ್ರಾವೆಲ್ ಇನ್ ದ್ಯಾಟ್ ಡೈರೆಕ್ಷನ್ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಕಂಪ್ಲೀಟ್ಲಿ ಅಬ್ಸ್ಟ್ರಾಕ್ಟ್ ಕೆಲವು ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿ ಎಷ್ಟೇ ಅಬ್ಸ್ಟ್ರಾಕ್ಟ್ ಆದ್ರೂ ಕೂಡ ಅದರಲ್ಲಿ ಕಾಂಪೋಸಿಷನ್ ಇರಲಿ, ಬಣ್ಣಗಳ ಬಳಕೆ ಇರಲಿ, ಅವ್ರು ಹಾಕಿದಂಥ ರೇಖೆಯ ಪವರ್ಫುಲ್ ಸ್ಟ್ರೋಕ್ಸ್ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇತ್ತೀಚೆಗೆ ಬಹಳ ಅಂದ್ರೆ ಸ್ಯಾಡ್ಲಿ ಅದರ ದುರುಪಯೋಗ ಪಡಿಸ್ಕೊಂಡು ಅದನ್ನ ಚಿತ್ರವನ್ನ ವಿಕೃತಿ ಮಾಡ್ಕೊಂಡು ಮಾಡುವವರು ಬಹಳಷ್ಟು ಜನನೂ ಇದ್ದಾರೆ. ಹೌದು, ನಾನು ಇತ್ತೀಚೆಗೆ ಯುರೋಪಲ್ಲಿ ಒಂದು ಆರ್ಟ್ ಎಕ್ಸಿಬಿಷನ್ ಹೋಗಿದ್ದೆ. ಕ್ಯಾನ್ವಸ್ ಅನ್ನ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೇನೆ, ಒಂದು ಕ್ಯಾನ್ವಸ್ ಅಲ್ಲಿ ಏನು ಇಲ್ಲ, ಕಂಪ್ಲೀಟ್ಲಿ ಬಿಳಿ ಬಿಟ್ಟಿದ್ದಾರೆ. ಇನ್ನೊಂದು ಕ್ಯಾನ್ವಸ್ ಅಲ್ಲಿ ಹೋದ್ರೆ ಎಲ್ಲ ಕಡೆ ಸೆಗಣಿ ಹಾಕಿದ ಹಾಗೆ ಇತ್ತು. ಅದು ಆ ದಿನ ಅಮೆರಿಕದ ಪೇಪರ್ ಅಲ್ಲಿ ಬಂದಿತ್ತು. ನಾನು ನೋಡುವ ಅಂತ ಹೇಳಿ ಗ್ಯಾಲರಿಗೆ ಹೋದ್ರೆ ಆ ತರನೇ ಎಕ್ಸಾಕ್ಟ್ಲಿ ನಮ್ಮ ಹಳ್ಳಿಯಲ್ಲಿ ಹೇಗೆ ನಾವು ಗೋಡೆ ಮೇಲೆ ಸೆಗಣಿ ಹಾಕ್ತೇವೆ ಆ ತರ ಇತ್ತು. ಬಟ್ ಅಲ್ಲ, ಅದು ಒಂದು ಕಲೆನೇ, ಅವರ ರೀತಿ, ಅವರು ಅದನ್ನ ಎಕ್ಸ್ಪ್ರೆಸ್ ಮಾಡಿರುವಂತಹ ರೀತಿ. ಬಟ್ ಚಿತ್ರಕಲೆ ಅಂತ ಹೇಳಿದ್ರೆ ಹಾಗಾದ್ರೆ ಸ್ಕಿಲ್ಗೆ ಬೆಲೆನೇ ಇಲ್ವಾ? ಅಂದ್ರೆ ಒಂದು ಇಷ್ಟು ವರ್ಷಗಳ ಸಾಧನೆ ಅಂತ ನಾವು ಏನು ಹೇಳ್ತೇವೆ, 10, 20, 30 ವರ್ಷ ಅದರಲ್ಲಿ ತೊಡಗಿಸಿಕೊಂಡು ಆ ಸ್ಕಿಲ್ ಅನ್ನ ಡೆವಲಪ್ ಮಾಡಿ ಆರ್ಟ್ ವರ್ಕ್, ಹಾಗಾದ್ರೆ ಅದಕ್ಕೆ ಬೆಲೆನೇ ಇಲ್ವಾ ಅಂತ ಕ್ವಶನ್ ಕೂಡ ಬರ್ತದೆ ಅವಾಗ. ಹಾಗಾದ್ರೆ ಸ್ಟ್ರೋಕ್ಸ್ ಆಫ್ ಅ ಪೇಂಟರ್ ಹೇಗಿರ್ಬೇಕು? ಎಲ್ಲಿ ಸೂಕ್ಷ್ಮ ಆಗಬೇಕು, ಎಲ್ಲಿ ಸ್ಥೂಲ ಆಗಬೇಕು, ಎಲ್ಲಿ ಬಿರುಸಾಗಬೇಕು, ಎಲ್ಲಿ ತುಂಬಾ ಒಂಥರ ಡೆಲಿಕೇಟ್ ಆಗಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಖಂಡಿತ ಅದು ಪ್ರತಿಯೊಬ್ಬ ಕಲಾವಿದನಿಗೆ ಬಿಟ್ಟದ್ದು. ಬಟ್ ನೀವೀಗ ಏನು ಹೇಳಿದ್ರಿ, ಈ ಎಲ್ಲ ವೆರೈಟಿ ಅನ್ನುವಂಥದ್ದು ಒಂದು ಆರ್ಟ್ ವರ್ಕ್ ಅಲ್ಲಿ ಇರಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಎಲ್ಲ ಕಡೆನೂ ತುಂಬಾ ಶಾರ್ಪ್ ಬ್ರಷ್ ಸ್ಟ್ರೋಕ್ಸ್ ಕ್ಲೀನ್ ಆಗಿ ಮಾಡಿದ್ರೆ ಇಟ್ ವಿಲ್ ಲುಕ್ ಲೈಕ್ ಅ ಫೋಟೋ ರಿಯಲಿಸ್ಟಿಕ್ ಆರ್ಟ್ ವರ್ಕ್. ಫಾರ್ ಎಕ್ಸಾಂಪಲ್, ಎಲ್ಲ ಕಡೆನೂ ತುಂಬಾ ಲೂಸ್ ಬ್ರಷ್ ಸ್ಟ್ರೋಕ್ಸ್ ಮಾಡಿದ್ರೆ ಅದು ಲೂಸ್ ಆಗಿಯೇ ಕಾಣುತ್ತೆ ಪೇಂಟಿಂಗ್. ಸೊ ಯಾವತ್ತು ಜೀವನದಲ್ಲಿ ಹೇಗೆ ನಾವು ಖುಷಿ ದುಃಖ ಎಲ್ಲ ಒಟ್ಟಿಗೆ ಇರಬೇಕು ಅಂತ ಹೇಳ್ತೇವೆ, ಅದೇ ತರ ಚಿತ್ರಕಲೆಯಲ್ಲಿ ಕೂಡ ಒಂದು ಆರ್ಟ್ ವರ್ಕ್ ಅಂತ ಹೇಳಿದ್ರೆ ಡಾರ್ಕ್ ಕಲರ್ ಕೂಡ ಇರ್ತದೆ, ಬಹಳ ಲೈಟ್ ಕಲರ್ ಕೂಡ ಇರ್ತದೆ, ಕೆಲವು ಪವರ್ಫುಲ್ ಸ್ಟ್ರೋಕ್ಸ್ ಇರ್ತದೆ, ಕೆಲವು ತುಂಬಾ ಡೆಲಿಕೇಟ್ ಸ್ಟ್ರೋಕ್ಸ್ ಇರ್ತದೆ. ಹೆಚ್ಚಾಗಿ ನಾವು ಪೇಂಟಿಂಗ್ ಅನ್ನು ಶುರು ಮಾಡಿದಾಗ, ನನ್ನ ಸ್ಪೀಡ್ ಪೇಂಟಿಂಗ್ ವಿಡಿಯೋದಲ್ಲಿ ಕೂಡ ನೀವು ನೋಡಿರ್ಬೋದು, ಕೆಲವೊಮ್ಮೆ ನಾನು ತುಂಬಾ ದೊಡ್ಡ ಸ್ಪಾಂಜಸ್ ಅನ್ನ ಯೂಸ್ ಮಾಡಿ ದೊಡ್ಡ ದೊಡ್ಡ ಆರ್ಟ್ ಸ್ಟ್ರೋಕ್ಸ್ ಅನ್ನ ಹಾಕ್ತೇನೆ. ಬಟ್ ಟುವರ್ಡ್ಸ್ ದ ಎಂಡ್ ಚಿಕ್ಕ ಬ್ರಷ್ ಸ್ಟ್ರೋಕ್ ಅನ್ನ ಯೂಸ್ ಮಾಡಿ ಆ ಫೈನ್ ಟಚಸ್ ಅನ್ನ ಮಾಡ್ಕೊಂಡು ಕ್ಲೋಸ್ ಮಾಡ್ತೇನೆ. ಇದು ಎಲ್ಲ ಸೇರಿದಾಗ ಮಾತ್ರ ಅದೊಂದು ಕಂಪ್ಲೀಟ್ ಚಿತ್ರ ತರ ಕಾಣುದು. ಇದರಲ್ಲಿ ಯಾವ್ಯಾವ ತರದ ಬಣ್ಣಗಳನ್ನ ಬಳಸ್ತಾರೆ? ಅಂದ್ರೆ ಪ್ರಾಚೀನದ ಕಾಲದಲ್ಲಿ ಬಣ್ಣಗಳದ ರೀತಿ ಬೇರೆ ತರ ಇತ್ತು ಅಂತ ಹೇಳ್ತಾರೆ, ಈಗಿನ ಕಾಲದಲ್ಲಿ ಬಣ್ಣಗಳೆಲ್ಲ ಕೆಮಿಕಲ್ ಇಂದ ಕೂಡಿದೆ ಅಂತ ಅಂತಾರೆ. ನಿಮ್ಗೆ ಯಾವ್ದು ತುಂಬಾ ಆಪ್ತ ಅಂತ ಅನ್ಸುತ್ತೆ? ಯಾವ್ದು ಹೆಚ್ಚು ಕಾಲ ಉಳಿಬೋದು ಅಂತ ಅನ್ಸುತ್ತೆ? ಟ್ರೆಡಿಷನಲಿ ಇವಾಗ ನಮ್ಮ ಇರುವ ದಾಖಲೆಗಳ ಪ್ರಕಾರ ಆಯಿಲ್ ಪೇಂಟಿಂಗ್ ಸಾವಿರಾರು ವರ್ಷಗಳಿಂದ ಉಳಿದಿದೆ, ಇನ್ನು ಉಳಿಯುತ್ತೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ವಾಟರ್ ಕಲರ್ ಅನ್ನುವಂಥದ್ದು ನನಗೆ ತುಂಬಾ ಆಪ್ತವಾದಂತಹ ಒಂದು ಮೀಡಿಯಂ. ಯಾಕೆಂದ್ರೆ ನಾನು ಚಿಕ್ಕ ಬಾಲಕನಾಗಿ ಉಜಿರೆಯಲ್ಲಿ ಇದ್ದಾಗ ಕೂಡ ಅಲ್ಲಿಂದ ಶುರು ಮಾಡಿದ್ದು ವಾಟರ್ ಕಲರ್ಸ್. ಬಟ್ ಅದು ಬಹಳ ಟಫೆಸ್ಟ್ ಮೀಡಿಯಂ ಟು ಪೇಂಟ್ ಆಲ್ಸೋ. ಯಾಕೆಂತ ಹೇಳಿದ್ರೆ ಒಂದು ಬಾರಿ ನೀವು ಅದರಲ್ಲಿ ಪೇಪರ್ ಅಲ್ಲಿ ತಪ್ಪು ಮಾಡಿದ್ರೆ ಮತ್ತೆ ಅದರ ಮೇಲೆ 2-3 ಬಾರಿ ತಿದ್ದಲಿಕ್ಕೆ ಆಗುದಿಲ್ಲ ವಾಟರ್ ಕಲರ್ ಅಲ್ಲಿ, ಯಾಕೆಂದ್ರೆ ಪೇಪರೇ ಹಾಳಾಗಿ ಹೋಗುತ್ತೆ. ವೆರಸ್ ಆಯಿಲ್ ಪೇಂಟಿಂಗ್ ಅಲ್ಲಿ ನೀವು 50 ಬಾರಿ ಆದ್ರೂ ಅದನ್ನ ತೀಡಿ ಪೇಂಟಿಂಗ್ ಮಾಡ್ತಾನೆ ಹೋಗ್ಬೋದು. ಬಟ್ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವರ ಪರ್ಸನಾಲಿಟಿ ಅನ್ನುವಂಥದ್ದು ಡಿಫ್ರೆಂಟ್. ನನಗೆ ಮೇ ಬಿ ಇತ್ತೀಚಿನ ಕಾಲಮಾನದ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಇರ್ಬೋದು, ಅಥವಾ ಟೆಕ್ನಾಲಜಿ ಇನ್ಫ್ಲುಯೆನ್ಸ್ ಇರ್ಬೋದು, ಅಥವಾ ನಾನು ಸ್ಪೀಡ್ ಪೇಂಟಿಂಗ್ ಜಾಸ್ತಿ ಮಾಡಿರ್ಬೋದು, ನನಗೆ ಪೇಷನ್ಸ್ ಅನ್ನುವಂಥದ್ದು ಕಡಿಮೆ. ಸೊ ನನಗೆ ಏನಾಗ್ತದೆ, ಆಯಿಲ್ ಪೇಂಟಿಂಗ್ ಅನ್ನ ಮಾಡಬೇಕಿದ್ರೆ ನಿಮಗೆ ಬಹಳ ಪೇಷನ್ಸ್ ಬೇಕು. ಒಂದು ಲೇಯರ್ ಡ್ರೈ ಆಗಬೇಕಿದ್ರೆ 1 ವಾರ ನೀವು ಕಾಯಬೇಕು, ಆಮೇಲೆ ನೀವು ನೆಕ್ಸ್ಟ್ ಲೇಯರ್ಗೆ ಹೋಗ್ಬೋದು. ಆ ದೃಷ್ಟಿಕೋನದಿಂದ ನನಗೆ ತುಂಬಾ ಹಿಡಿಸುವಂತಹ ಮೀಡಿಯಂ ಇವಾಗ ಅಕ್ರಿಲಿಕ್ ಪೇಂಟಿಂಗ್ ಅನ್ನುವಂಥದ್ದು. ಇದು ಕೆಲವು ದಶಕಗಳ ಹಿಂದೆ ಆದಂತಹ ಒಂದು ಸಂಶೋಧನೆ. ಸೊ ಇದರ ನಂತರ ಏನಾಗ್ತದೆ ನಮಗೆ ಗೊತ್ತಿಲ್ಲ. ಬಟ್ 50-60 ವರ್ಷಗಳಿಂದ ಅಕ್ರಿಲಿಕ್ ಪೇಂಟಿಂಗ್ ಅನ್ನುವಂಥದ್ದು ಕಾಲಮಾನ ಇದು ಆರ್ಟಿಸ್ಟ್ಗಳು ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಬಹಳಷ್ಟು ಪ್ರಚಲಿತವಾಗಿರುವಂಥದ್ದು ಮಿಕ್ಸ್ಡ್ ಮೀಡಿಯಾ ಆರ್ಟ್ ವರ್ಕ್ ಕೂಡ ಮಾಡ್ತಾರೆ. ಒಂದೇ ಪೇಂಟಿಂಗ್ ಅಲ್ಲಿ ಚಾರ್ಕೋಲ್ ಅನ್ನು ಯೂಸ್ ಮಾಡ್ಬೋದು, ಅಕ್ರಿಲಿಕ್ ಅನ್ನು ಯೂಸ್ ಮಾಡ್ಬೋದು, ಆಯಿಲ್ ಪೇಂಟಿಂಗ್ ಯೂಸ್ ಮಾಡ್ಬೋದು, ಎಲ್ಲ ಯೂಸ್ ಮಾಡಿಕೊಂಡು. ಬಟ್
ಅದಕ್ಕೆ ಹೇಳುವಂಥದ್ದು ಆ ಟ್ರೈನಿಂಗ್ ಅನ್ನುವಂಥದ್ದು ಸ್ವಲ್ಪ ಮುಖ್ಯ. ಯಾಕೆಂತ ಹೇಳಿದ್ರೆ ಯಾವ ಕಲರ್ ಎಲ್ಲಿ ಯೂಸ್ ಮಾಡ್ಬೇಕು ಅನ್ನುವಂಥದ್ದು ಮುಖ್ಯ. ಫಾರ್ ಎಕ್ಸಾಂಪಲ್ ಆಯಿಲ್ ಪೇಂಟಿಂಗ್ ಮಾಡಿ ಅದರ ಮೇಲೆ ಆಕ್ರಿಲಿಕ್ ಪೇಂಟಿಂಗ್ ಮಾಡಿದರೆ ಡೆಫಿನೆಟ್ಲಿ ಕೆಲವು ವರ್ಷಗಳಲ್ಲಿ ಆ ಪೇಂಟಿಂಗ್ ಎದ್ದು ಹೋಗುತ್ತೆ ಅದು. ಸೊ ಆ ಯಾವ್ದು, ಯಾಕೆಂದ್ರೆ ಆಯಿಲ್ ಪೇಂಟಿಂಗ್ ಏನ್ ಹೇಳ್ತಾರೆ ಅಂದ್ರೆ ನಮಗೆ ಇವಾಗ ಇದು ಡ್ರೈ ಆಗಿದೆ ಅಂತ ಹೇಳಿ ಅನಿಸಿದ್ರು ಕೂಡ ಇಟ್ ವಿಲ್ ಸ್ಟಿಲ್ ಬಿ ಬ್ರೀದಿಂಗ್, ಒಳಗಿನಿಂದ ಅದು ಉಸಿರಾಡ್ತಾ ಇರ್ತದೆ. ಅದು ಇನ್ನೂ ಇಷ್ಟು ವರ್ಷಗಳಾದ್ಮೇಲೆ ಮಾತ್ರ ಅದು ಕರೆಕ್ಟ್ ಆಗಿ ಡ್ರೈ ಆಗುದು ಅನ್ನುವಂಥದ್ದು ಸಂಶೋಧನೆ ಪ್ರಕಾರ ತಿಳಿದು ಬಂದ ವಿಷಯ. ಸೊ ಬೇಸ್ ಅನ್ನ ನಾವು ವಾಟರ್ ಕಲರ್ ಆಕ್ರಿಲಿಕ್ ಮಾಡಿ ಅದರ ಮೇಲೆ ಆಯಿಲ್ ಪೇಂಟಿಂಗ್ ಮಾಡ್ಬೋದು, ಬಟ್ ಅದನ್ನ ಉಲ್ಟಾ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಆಯುಷ್ಯ ಅನ್ನುವಂಥದ್ದು ನಿಮ್ಮ ಬಣ್ಣಗಳ ಮೇಲೆ, ನೀವು ಬಳಸುವಂತಹ ಫಾರ್ಮ್ ಮೇಲೂ ಡಿಪೆಂಡ್ ಆಗುತ್ತೆ ಅಂತ ಆಯ್ತು. ಹಾಗಾದ್ರೆ ಯಾವುದು ಚಲನಶೀಲ ಅಂತ ಅನ್ಸುತ್ತೆ? ಈಗ ಮ್ಯೂಸಿಕ್, ಡ್ಯಾನ್ಸ್ ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ಒಂದು ಚಿತ್ರಕಲೆಗೆ ಅಲ್ಲಿ ತುಂಬಾ ಆ ಮೂಮೆಂಟ್ ಆಗ್ತಾ ಇರುತ್ತೆ, ಸಡನ್ ಆಗಿ ಶುರುವಾಗುತ್ತೆ, ಸಡನ್ ಆಗಿ ನಿಲ್ಲುತ್ತೆ, ಮತ್ತೆ ಹೊಸದಾಗಿ ಬೆಳೆಯುತ್ತೆ. ಅಂದ್ರೆ ಅದು ಸದಾಕಾಲ ಬದಲಾಯಿಸೋದಕ್ಕೆ ಆಗತ್ತೆ. ಆದ್ರೆ ಚಿತ್ರಕಲೆಯೋ ಶಿಲ್ಪಕಲೆಯೋ ಹೀಗಲ್ಲ, ನೀವು ಒಂದ್ಸಲ ಅಲ್ಲಿ ಮೂಡಿಸ್ಬಿಟ್ರೆ ಅದು ಪರ್ಮನೆಂಟ್ ಅನ್ನೋ ಥರದಲ್ಲಿ ಇರುತ್ತೆ. ಸೊ ಈ ಆಯುಷ್ಯ ಮತ್ತು ಚಲನಶೀಲತೆ ಎರಡರ ವಿಷಯದಲ್ಲಿ ಅದು ಹೇಗೆ ಚಿತ್ರಕಲೆಯನ್ನ ತುಂಬಾ ವರ್ಷಗಳ ಕಾಲ ಬದುಕಿಸಬಹುದು ಅಥವಾ ತುಂಬಾ ವರ್ಷಗಳ ಕಾಲ ಆ ಮೂಮೆಂಟ್ ಅನ್ನ ಉಳಿಸ್ಕೋಬಹುದು ಅಂತ ಅನ್ಸುತ್ತೆ ನಮಗೆ? ಚಿತ್ರಕಲೆ ಆರ್ಟಿಸ್ಟ್ ಅವರು ಖಂಡಿತ ಒಮ್ಮೆ ಕ್ರಿಯೇಟ್ ಮಾಡಿದ್ಮೇಲೆ ಅದನ್ನ ಚೇಂಜ್ ಮಾಡೋದಿಲ್ಲ. ಬಟ್ ಅದನ್ನು ನಾವು 100 ವರ್ಷಗಳ ನಂತರ ನೋಡಿದ್ರೂ ಕೂಡ ನಮಗೆ ಅದೇ ಭಾವನೆ ಮತ್ತೆ ಮೂಡಿ ಬರ್ತದೆ. ಸೊ ಆ ದೃಷ್ಟಿಕೋನದಿಂದ ಅದು ಅವತ್ತಿಗೂ ಯಾವತ್ತಿಗೂ ಜೀವಂತ ಅಂತ ಹೇಳಿ ನನಗೆ ಅನ್ನಿಸ್ತದೆ. ನಾನು ಇತ್ತೀಚೆಗೆ ಒಂದು ಪುಣೆ ಹೋದಾಗ ಶ್ರೀ SM ಪಂಡಿತ್ ಅವರು, ಒನ್ ಆಫ್ ದಿ ಗ್ರೇಟೆಸ್ಟ್ ಆರ್ಟಿಸ್ಟ್ ರಿಯಲಿಸ್ಟಿಕ್, ಅವರು ಮಾಡಿದ ಒಂದು ಶಿವನ ಆರ್ಟ್ ವರ್ಕ್ ಅನ್ನ ನಾನು ಅಷ್ಟು ವರ್ಷಗಳ ಕಾಲ ಕ್ಯಾಲೆಂಡರ್ ಅಥವಾ ಪುಸ್ತಕದಲ್ಲಿ ಮಾತ್ರ ನೋಡಿದ್ದೆ. ಅದನ್ನ ರಿಯಲ್ ಆಗಿ ನೋಡ್ಲಿಕ್ಕೆ ನನಗೊಂದು ಅವಕಾಶ ಸಿಕ್ತು. ಸುಮಾರು ಅರ್ಧ ಗಂಟೆಗಳ ಕಾಲ ಅಲ್ಲೇ ನಿಂತ್ಕೊಂಡು ನಾನು ಅದನ್ನು ನೋಡಿದೆ. ಅದೇ ರೀತಿ ಮೊನೆಟ್ ಅಂತ ಹೇಳಿ ಒಬ್ಬರು ಯುರೋಪಿಯನ್ ಆರ್ಟಿಸ್ಟ್ ಇದ್ದಾರೆ, ಅದೇ ರೀತಿ ರೆಂಬ್ರಾಂಟ್ ಅಂತ ಹೇಳಿ. ಈ ಯುರೋಪಿಯನ್ ಗ್ಯಾಲರೀಸ್ ಹೋದಾಗ ಒಂದು ಆರ್ಟ್ ವರ್ಕ್ನ ಮುಂದೆ ನಾನು ಮಿನಿಮಮ್ ಅರ್ಧ ಗಂಟೆ ನಿಂತ್ಕೊಂಡು, ನಾನು ಮಾತ್ರ ಅಲ್ಲ ಬಹಳಷ್ಟು ಜನ ಅಲ್ಲಿ ಕೂತ್ಕೊಂಡು ಅದನ್ನು ನೋಡಿದ್ದು ಇದೆ. ಅದರಲ್ಲಿ ಅಷ್ಟು ಜೀವಂತಿಕೆ ಇವಾಗಲೂ ಇದೆ. ಆ ಆರ್ಟಿಸ್ಟ್ ಬಹುಶಃ ಅವರು ಕ್ರಿಯೇಟ್ ಮಾಡಿದಾಗ ಅವರಲ್ಲಿ ಇದ್ದಂತಹ ಸ್ಕಿಲ್, ಅವರು ಅದಕ್ಕೆ ಹಾಕಿದಂಥ ಇಮೋಷನ್ಸ್, ಐ ಥಿಂಕ್ ಅದು ಯಾವತ್ತಿಗೂ ಜೀವಂತ. ಸೊ ಆ ದೃಷ್ಟಿಕೋನದಿಂದ ಯಾವುದೇ ರೀತಿಯ ಕಲೆಗಳಲ್ಲಿ ಬಹಳ ವ್ಯತ್ಯಾಸ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಹಾಗಾದ್ರೆ ಆ ಚಿತ್ರಕಲೆನ ಒಬ್ಬ ಈಗ ಅಷ್ಟಾಗಿ ಗೊತ್ತಿಲ್ದಿರೋನು ಆಸ್ವಾದಿಸ್ಬೇಕು ಅಂತ ಇದ್ರೆ ಅವನಿಗೆ ಏನಾದ್ರು ಒಂಥರ ಗೈಡ್ಲೈನ್ಸ್ ಹೇಳ್ತೀರಾ ನೀವು? ಹೇಗೆ ಆಸ್ವಾದಿಸ್ಬೇಕು, ಯಾವ ಥರ ನೋಡ್ಬೇಕು ಅಂತ ಏನಾದ್ರು ಕ್ರಮಗಳಿದೆಯಾ? ಈಗ ನೃತ್ಯ ಸಂಗೀತವನ್ನ ನೋಡ್ಬೇಕು ಅಂತಂದ್ರೆ ಆಯಾ ಜಾನ್ರ್ಗಳನ್ನ ಅರ್ಥ ಮಾಡ್ಕೊಳ್ಳೋಷ್ಟರ ಮಟ್ಟಿಗೆ ಪ್ರಜ್ಞೆ ಇರಬೇಕು. ಈ ಚಿತ್ರಕಲೆಯಲ್ಲಿ ಬೇರೆ ಬೇರೆ ಸಂಪ್ರದಾಯಗಳಿದೆ, ಬೇರೆ ಬೇರೆ ಶೈಲಿಗಳಿದೆ. ಈಗ ಒಬ್ಬ ನನ್ನಂತಹ ಅಂತಲೇ ಇಟ್ಕೊಳ್ಳಿ, ಅದು ಒಬ್ಬ ವಿದ್ಯಾರ್ಥಿ ನೋಡ್ತಾ ಇದ್ದಾನೆ, ಹೊಸದಾಗಿ ನೋಡ್ತಿದ್ದಾನೆ ಅಂತಂದ್ರೆ ಹೇಗೆ ನೋಡ್ಬೇಕು? ಓಕೆ, ಯಾವುದೇ ರೀತಿಯ ಕಟ್ಟುಪಾಡು ಈಗ ಜನಸಾಮಾನ್ಯರಿಗೆ ನಾನು ಇದೇ ರೀತಿ ನೋಡಿ ಅಂತ ಕೂಡ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಪ್ರತಿಯೊಂದು ಚಿತ್ರಕಲೆ ಕೂಡ ಭಿನ್ನವಾಗಿರ್ತದೆ. ಈಗ ಕಾರ್ಟೂನ್ ಕೂಡ ಆ ಒಂದು ಅವ್ರು ಯೂಸ್ ಮಾಡುವಂತಹ ರೇಖೆಗಳು ಅಥವಾ ಬಹಳ ಹ್ಯೂಮರಸ್ ಆಗಿ ಅದನ್ನು ಡಿಪಿಕ್ಟ್ ಮಾಡ್ತಾರೆ, ವೆರಸ್ ನಾನು ಅದನ್ನು ಬಹಳ ಸೀರಿಯಸ್ ಆಗಿ ಅದನ್ನು ತೋರಿಸ್ಬೋದು. ಸೊ ಕಲಾವಿದ ಪ್ರತಿಯೊಬ್ಬರು ಕೂಡ ಅದನ್ನು ತೋರಿಸುವಂತಹ ರೀತಿ ಬೇರೆ ಇರ್ಬೋದು. ಸೊ ಅದೇ ರೀತಿ ಆಡಿಯನ್ಸ್ ಕೂಡ ಅವರು ಪರ್ಸೀವ್ ಮಾಡುವಂಥದ್ದು ಅವರ ಆ ಸಮಯದ ಮನಸ್ಥಿತಿ, ಅವರ ಬ್ಯಾಕ್ಗ್ರೌಂಡ್ ಮೇಲೆ ಹೋಗುತ್ತೆ ಅನ್ನುವಂಥದ್ದು ನನಗೆ ಅನ್ನಿಸ್ತದೆ. ಯಾಕೆಂದ್ರೆ ಇವಾಗ ಯಾವುದೇ ಚಲನಚಿತ್ರ ಅಂತ ಕೂಡ ಇಟ್ಕೊಳ್ಳಿ, ಒಂದು ಬಂದಾಗ ಎಷ್ಟೋ ಜನ ಬಂದ್ಬಿಟ್ಟು ಅದು ಏನೂ ಚೆನ್ನಾಗಿಲ್ಲ ಅಂತ ಹೇಳಿದವರು ಇದ್ದಾರೆ. ಅದೇ ಚಿತ್ರವನ್ನು ನಾವು ಮತ್ತೆ ಹೋಗಿ ನೋಡಿದಾಗ ಅಯ್ಯೋ ಇಷ್ಟೊಂದು ಚೆನ್ನಾಗಿ ಮಾಡಿದಾರಲ್ಲ ಅಂತ ನಮ್ಗೆ ಅನ್ನಿಸ್ತದೆ. ಸೊ ಆ ದೃಷ್ಟಿಕೋನದಿಂದ ನೋಡಿದಾಗ ಯಾವುದೇ ರೀತಿಯ ಕಟ್ಟುಪಾಡು ಜನಸಾಮಾನ್ಯರಿಗೆ ಇರಬಾರ್ದು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಬಹಳ ಮುಕ್ತ ಮನಸ್ಸಿನಿಂದ ಅವರು ಪ್ರತಿಯೊಂದು ಚಿತ್ರಕಲೆಯನ್ನ ನೋಡಬೇಕು. ಬಟ್ ಒಂದು ಚಿತ್ರಕಲೆ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಅದರಲ್ಲಿ ಅದರದೇ ಆದಂತ ಒಂದು ಪ್ರಿನ್ಸಿಪಲ್ಸ್, ಒಂದು ರೂಲ್ಸ್ ಅನ್ನುವಂಥದ್ದು ಇರ್ತದೆ. ಅದು ಹೇಗೆ ಅಂತ ವಿವರಿಸ್ತೀರಾ? ಅದು ಅಬ್ಸ್ಟ್ರಾಕ್ಟ್ ಆಗಿ ಇರಲಿ, ಲ್ಯಾಂಡ್ಸ್ಕೇಪ್ ಇರಲಿ, ಪೋರ್ಟ್ರೇಟ್ ಇರಲಿ, ಯಾವುದೇ ಇರಲಿ. ಈಗ ಫಾರ್ ಎಕ್ಸಾಂಪಲ್ ನನ್ನನ್ನು ಬಹಳಷ್ಟು ಜನ ಈ ಲೈವ್ ಆರ್ಟ್ ಪೋರ್ಟ್ರೇಟ್ ಮಾಡೋದನ್ನ ನೋಡಿದ್ದಾರೆ. ಈಗ ಒಂದು ಪೋರ್ಟ್ರೇಟ್ ಮಾಡಬೇಕು, ಒಂದು ಪರ್ಟಿಕ್ಯುಲರ್ ವ್ಯಕ್ತಿದ್ದು ಅಂತ ಹೇಳಿ ಆದ್ರೆ ನಾನು ಅದನ್ನ ಮಾಡಿದ್ದೀನಿ, ಅದು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅನ್ನೋದು ಹೇಗೆ ಮಾಪನ ಮಾಡೋದು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇವಾಗ ಒಬ್ಬ ಮನುಷ್ಯ ಅಂತ ಹೇಳಿ ಆದ್ರೆ, ಅಥವಾ ಒಂದು ಪ್ರಾಣಿ ಅಂತ ಹೇಳಿ ಆದ್ರೆ, ಅಥವಾ ಒಂದು ವಸ್ತು ಅಂತ ಹೇಳಿ ಆದ್ರೆ ಅದಕ್ಕೆ ಅದರದೇ ಆದಂತ ಒಂದು ರೂಪ ಇರ್ತದೆ, ಅನಾಟಮಿ. ಅದನ್ನ ನಾನು ಆಸ್ ಅನ್ ಆರ್ಟಿಸ್ಟ್ ನಾನು ಸ್ಟಡಿ ಮಾಡಿರ್ಬೇಕು. ಒಂದು ಮಗು ಅದರದ್ದು ಕಂಪೇರ್ ಟು ಆ ಎಂಟೈರ್ ಬಾಡಿಗೂ ಅದರ ತಲೆಗೂ ಇರುವಂತಹ ಡೈಮೆನ್ಷನ್ಸ್ ಚೇಂಜ್ ಇರ್ತದೆ. ಅದೇ ರೀತಿ ಒಬ್ಬ 30 ವರ್ಷದವನಿಗೂ ಒಂದು 5 ವರ್ಷದ ಮಗು, ಇದು ಅನಾಟಮಿಯನ್ನ ನಾವು ಸ್ಟಡಿ ಮಾಡಿರ್ಬೇಕು. ಸೊ ಅದು ಫಸ್ಟ್ ಅಂಡ್ ಫಾರ್ಮೆಸ್ಟ್, ಅದು ನಮ್ಮ ಆರ್ಟ್ ಅಲ್ಲಿ ಕಾಣ್ತದೆ. ಅದು ಎಲ್ಲಿ ತಪ್ಪಾಗಿದೆ ಇಮಿಡಿಯೇಟ್ಲಿ ಗೊತ್ತಾಗ್ತದೆ, ಇದಕ್ಕೆ ಸರಿ ಇಲ್ಲ ಅಥವಾ ಸರಿ ಇದೆ ಅನ್ನುವಂಥದ್ದು. ಅದು
ಇಟ್ಸ್ ಅ ಕಾಮನ್ ಸೆನ್ಸ್ ಕೂಡ. ಹೌದು. ಎರಡನೇದಾಗಿ ಸಾಮ್ಯತೆ, ಅಂದ್ರೆ ನಮಗೆ ಆ ಲೈಕ್ನೆಸ್ ಬರಬೇಕು. ಈಗ ನಾನು ಶಿವ ಒಂದು ಆರ್ಟ್ ವರ್ಕ್ ಮಾಡ್ತಿದ್ದೇನೆ ಅಂತ ಹೇಳಿ ಅದು ಶಿವನ್ ತರ ಕಾಣ್ಬೇಕು, ಅದು ಕೃಷ್ಣನ್ ತರ ಅಥವಾ ಬೇರೆ ತರ ಕಂಡ್ರೆ ನಂದು ಆರ್ಟ್ ವರ್ಕ್, ಲೈವ್ ಆರ್ಟ್ ವರ್ಕ್ ಅಲ್ಲಿ ಫ್ಲಾಪ್. ಹೌದು, ಸಾಮ್ಯ ಇರಬೇಕು. ಹೌದು, ಅದು ಲೈಕ್ನೆಸ್ ಬರಬೇಕು ಅಂತ ಹೇಳಿ ಆದ್ರೆ ಎಸ್ಪೆಷಲಿ ಸ್ಟಡಿ ಮಾಡಬೇಕು ಅಂತಂದು ನಾವು ಡೈಮೆನ್ಷನ್ಸ್, ಇವಾಗ ಪ್ರೊಪೋರ್ಷನ್ಸ್ ಅಂತ ನಾವು ಏನು ಹೇಳ್ತೇವೆ, ಮೂಗು ಎಷ್ಟು ದೊಡ್ಡದಿದೆ ಕಂಪೇರ್ ಟು ಹಣೆ ಎಷ್ಟು ದೊಡ್ಡದಿದೆ, ಅಥವಾ ಆಭರಣ ಯಾವ ರೀತಿಯೆಲ್ಲ ಹಾಕಿದ್ದಾರೆ, ಶಿವ ಅಂದ್ರೆ ಯಾವ ತರ ಇರಬೇಕು, ಕೃಷ್ಣ, ಗಣಪತಿ, ಇದೆಲ್ಲ ನಾವು ಸ್ಟಡಿ ಮಾಡಬೇಕಾಗ್ತದೆ. ಅದು ಇನ್ನೊಂದು ಮಸ್ಟ್ ಆರ್ಟಿಸ್ಟ್ ಆಗುವವನಿಗೆ ಅದು ಇಂಪಾರ್ಟೆಂಟ್. ಪರ್ಸ್ಪೆಕ್ಟಿವ್ ಅನ್ನುವಂಥದ್ದು ಇನ್ನೊಂದು ಬಹಳ ಇಂಪಾರ್ಟೆಂಟ್. ಎಸ್ಪೆಷಲಿ ನಾವು ಲ್ಯಾಂಡ್ಸ್ಕೇಪ್ ಮಾಡಿದಾಗ ಒಂದು ದೂರದಲ್ಲಿರುವ ಬೆಟ್ಟ ಹೇಗೆ ಕಾಣ್ತದೆ, ದೂರ ಹೋದ ಹಾಗೆ ಅದರ ಕಲರ್ ಹೇಗೆ ಚೇಂಜ್ ಆಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್, ಹತ್ರ ಒಂದು ವಸ್ತು ಈಗ ವಾರ್ಮ್ ಕಲರ್, ಅಂದ್ರೆ ಈಗ ಇದು ಸೋಫಾ ಅಂತಾನೆ ಇಟ್ಕೊಳ್ಳೋಣ, ಇದು ಈ ತರ ವಾರ್ಮ್ ಕಾಣ್ತಾ ಇದೆ, ಇದನ್ನ ನಾವು ಒಂದು ಅಷ್ಟು 200 ಮೀಟರ್ ದೂರದಲ್ಲಿಟ್ರೆ ಇಷ್ಟು ವಾರ್ಮ್ ಆಗಿ ಕಾಣೋದಿಲ್ಲ, ಇಟ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಕೂಲರ್. ಅದಕ್ಕೆ ನಮಗೆ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳೋದು ಯಾಕೆಂದ್ರೆ ದೂರ ಹೋದಾಗೆ ಅದು ಕೂಲ್ ಆಗ್ತಾ ಹೋಗ್ತದೆ, ಕಲರ್ ಟೆಂಪರೇಚರ್ ಅಂತ ಹೇಳಿದ್ರೆ ಅದು ಡಿಫ್ರೆಂಟ್ ಆಗ್ತಾ ಹೋಗ್ತದೆ. ಸೊ ಆ ಕಲರ್ ಸ್ಟಡಿ ಇನ್ನೊಂದು ಪರ್ಸ್ಪೆಕ್ಟಿವ್, ಒಂದು ಕಲರ್ ಸ್ಟಡಿ. ಕಲರ್ ಸ್ಟಡಿ ಮಾಡುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಹೇಗೆ ವಾರ್ಮ್ ಕಲರ್ ಇಂದ ಕೂಲ್ ಕಲರ್ ಹೋಗ್ತದೆ, ಹೇಗೆ ಡಾರ್ಕ್ ಶೇಡ್ ಇಂದ ಲೈಟ್ ಹೋಗ್ತದೆ, ಇದು ಇಂಪಾರ್ಟೆಂಟ್. ಇದೆಲ್ಲ ಚಿತ್ರಕಲೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ಎಲ್ಲ ವಿಷಯಗಳನ್ನ ಅರ್ಥ ಮಾಡಿಕೊಂಡು ನಾವು ಮಾಡಿದಾಗ ಒಂದು ಚಿತ್ರ ಚೆನ್ನಾಗಿದೆ ಅಂತ ಹೇಳಿ ಬರ್ತದೆ. ನಾನು ಸೌಂದರ್ಯ ಅಂತ ಅನ್ನೋದು ಅಲ್ಲೇ ಮ್ಯಾಟರ್ ಆಗತ್ತೆ ಅಂತ. ಖಂಡಿತ ಚಿತ್ರಕಲೆ ಅದರಲ್ಲಿ ಅಲ್ಟಿಮೇಟ್ಲಿ ಅದು ಸುಂದರವಾಗಿ ಇರಬೇಕು ನಾವು ಚಿತ್ರ ಮಾಡುವಂಥದ್ದು. ನಾನು ಆಗ್ಲೇ ಹೇಳಿದ ಹಾಗೆ ಕಲೆಯಲ್ಲಿ ಈಗಿನ ಕಾಲದಲ್ಲಿ ಅರ್ಥ ಇಲ್ಲದಿದ್ರೆ ಅದು ಕಲೆ ಅಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ಅಥವಾ ಅದರಲ್ಲಿ ಇಷ್ಟೊಂದು ಅರ್ಥ ಇದ್ರೆ ಅಂದ್ರೆ ಇದು ಅಬ್ಸ್ಟ್ರಾಕ್ಟ್ ಆರ್ಟ್ ವರ್ಕ್, ಇದರಲ್ಲಿ ಇಷ್ಟೆಲ್ಲ ಅರ್ಥ ಇದೆ ಅಂದ್ರೆ ಮಾತ್ರ ಅದೊಂದು ಗ್ರೇಟ್ ಆರ್ಟ್ ವರ್ಕ್. ಅದು ಆಕ್ಚುಲಿ ವೆಸ್ಟರ್ನ್ ಫಿಲಾಸಫಿಯಿಂದ ಬಂದಿರೋದು. ಹೌದು. ಅರ್ಥ ಇರಬಾರ್ದು ಅಂತ ಹೇಳಿ ನಾನು ಹೇಳ್ತಾ ಇರೋದಲ್ಲ, ಅರ್ಥ ಇರ್ಲಿ, ಬಟ್ ಹಾಗೆಂತ ಹೇಳಿ ಅದನ್ನ ನೀವು ವಿಕೃತಿಯಾಗಿ ತೋರಿಸಬಾರ್ದು ಅಂತ ಹೇಳಿ. ಅದರಲ್ಲಿ ಸೌಂದರ್ಯತೆ ಇರಬೇಕು. ಅಬ್ಸ್ಟ್ರಾಕ್ಟ್ ಆರ್ಟ್ ವರ್ಕ್ ಆದ್ರೂ ಕೂಡ ಅದರಲ್ಲಿ ಕೂಡ ಒಂದು ಬ್ಯೂಟಿಫುಲ್ ಕಾಂಪೋಸಿಷನ್ ಮಾಡಿದ್ರೆ ನಮಗೆ ಅನ್ನಿಸ್ತದೆ ಇಟ್ ಇಸ್ ಬ್ಯೂಟಿಫುಲ್ ಅಂತ ಹೇಳಿ. ಸೊ ಅದು ಬಹಳ ಮುಖ್ಯ. ಬೆಸ್ಟ್ ಚಿತ್ರ ಯಾವುದು ಅಂತ ನನ್ನ ನೆಕ್ಸ್ಟ್ ಪ್ರಶ್ನೆ ಇತ್ತು, ಉತ್ತರ ಕೊಟ್ಟು ಬಿಟ್ರಿ ನೀವು. ಇದು ಇಷ್ಟೆಲ್ಲ ವಿಷಯಗಳು ಇನ್ನು ಒಂದು ಎರಡು ಇರ್ಬೋದು, ನಾನು ಮಿಸ್ ಮಾಡಿರ್ಬೋದು, ಬಟ್ ಇಷ್ಟು ಬಹಳ ಮುಖ್ಯ. ಈಗ ನಾನು ಕೂಡ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡ್ತೀನಿ ಅಥವಾ ಮನೆಯಲ್ಲಿ ಸ್ಟುಡಿಯೋದಲ್ಲಿ ಮಾಡ್ತೇನೆ ಅಂತ ಹೇಳಿ ಆದ್ರೂ ಕೂಡ ನನಗೆ ಗೊತ್ತಾಗ್ತದೆ ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಆಸ್ ಅನ್ ಆರ್ಟಿಸ್ಟ್. ಸೊ ಬಹಳಷ್ಟು ಯಂಗ್ ಆರ್ಟಿಸ್ಟ್ಗಳು ಮೆಸೇಜ್ ಮಾಡಿ ಕೇಳ್ತಾರೆ, ನನಗೆ ಹೇಳಿ ಸರ್, ನೋಡಿ ನಾನು ಒಂದು ಪೋರ್ಟ್ರೇಟ್ ಮಾಡಿದ್ದೇನೆ, ಏನು ತಪ್ಪು ಮಾಡಿದ್ದೇನೆ ಹೇಳಿ ಅಂತ ಹೇಳಿ. ನಾನು ಅವ್ರಿಗೆ ಹೇಳ್ತೇನೆ, ನಾನು ಯಾಕೆ ಹೇಳಬೇಕು, ನೀವೇ ಅದನ್ನು ಕೂತ್ಕೊಂಡು ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿ. ಸೊ ಆ್ಯಸ್ ಅನ್ ಆರ್ಟಿಸ್ಟ್ ಬಹಳ ಇಂಪಾರ್ಟೆಂಟ್ ಸ್ಕಿಲ್. ಎಲ್ಲರೂ ಕೇಳ್ತಾರೆ ಹೇಗಿರಬೇಕು ಅಂತ ಹೇಳಿ. ನಾವು ಆರ್ಟ್ ಮಾಡೋದು ಹೌದು, ಅಂದರೆ ಆ ಸ್ಕಿಲ್ ಇರಬೇಕು ನಮ್ಮ ಕೈಯಲ್ಲಿ. ಅದಕ್ಕಿಂತಲೂ ಮೊದಲು ಏನಿರಬೇಕು, ದ ಪವರ್ ಆಫ್ ಅಬ್ಸರ್ವೇಷನ್. ತುಂಬಾ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಹೌದು, ಅದನ್ನ ಇಮ್ಯಾಜಿನರಿ ಆಗಿ ತರಕ್ಕೂ ಗೊತ್ತಿರಬೇಕು. ಅದರ ನಂತರನೇ ಅದು ನಮಗೆ ಅದು ಕ್ಯಾನ್ವಾಸ್ ಮೇಲೆ, ಪೇಪರ್ ಮೇಲೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನೇ ಬಹುಶಃ ನಮ್ಮ ಶಾಸ್ತ್ರದ ಎಷ್ಟೋ ಲಕ್ಷಣಗಳು ಹೇಳಿದೆ. ಅಂದ್ರೆ ಈಗ ವಿಷ್ಣುಧರ್ಮೋತ್ತರ ಪುರಾಣದಲ್ಲಿ ಚಿತ್ರಸೂತ್ರ ಅಂತ ಒಂದು ಪ್ರಕರಣ ಇದೆ. ಅದರಲ್ಲಿ ರೂಪಭೇದ, ಲಾವಣ್ಯ, ಸದೃಶ, ಆ ಕಡೆ ಪ್ರಮಾಣ, ಈ ಥರದನ್ನೆಲ್ಲ ಹೇಳುತ್ತೆ. ಅಂದ್ರೆ ಆ ಲಕ್ಷಣಗಳು ಎಲ್ಲಾ ಕಾಲಕ್ಕೂ, ಎಲ್ಲಾ ಪ್ರದೇಶಗಳಿಗೂ, ಎಲ್ಲಾ ಕಲಾವಿದರಿಗೂ ಕೂಡ ಅನ್ವಯ ಆಗತ್ತೆ ಅಂತ ನಿಮ್ಮ ಮಾತಿನಲ್ಲೇ ನನಗೆ ಗೊತ್ತಾಗ್ತಾ ಇದೆ. ಖಂಡಿತ ಇಷ್ಟು ಚೆನ್ನಾಗಿ ನಮ್ಗೆಲ್ರಿಗೂ ಕೂಡ ಒಂದು ಮಾರ್ಗದರ್ಶನವನ್ನ, ಅನುಭವವನ್ನು ಹಂಚ್ಕೊಂಡಿದ್ದೀರಾ. ನಿಮಗೆ ನಮ್ಮ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ವೀಕ್ಷಕರೇ, ಕೇಳಿದ್ರಲ್ಲ, ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ. ಹಾಗಿದ್ರೆ ತಡ ಯಾಕೆ, ಈ ಕಾರ್ಯಕ್ರಮವನ್ನು ಆಸಕ್ತರಿಗೆ ಹಂಚ್ತೀರಾ? ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಜಾಲತಾಣದಲ್ಲಿ ಖಂಡಿತ ದಾಖಲಿಸಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಅಷ್ಟೇ ಅಲ್ಲ, ನಾಟ್ಯಶಾಸ್ತ್ರದ ಸಹಿತ ಇನ್ನು ಕಲೆಯ ಹಲವು ಮಜಲುಗಳ ಆಯಾಮಗಳನ್ನು ಗಮನಿಸಿ ಮಾರ್ಗದರ್ಶಿಸೋದಕ್ಕೆ ವಿಷಯನಿಷ್ಠವಾದಂತಹ ಕೋರ್ಸುಗಳು ನಮ್ಮಲ್ಲಿದೆ. ಹಾಗೆಯೇ ಅಧ್ಯಯನಬದ್ಧವಾದಂತಹ ಪುಸ್ತಕಗಳೂ ಇವೆ. ಸಂಪನ್ಮೂಲ ವ್ಯಕ್ತಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಮರಿಬೇಡಿ, ನಮ್ಮ ಈ ಸಂಸ್ಥೆಗೆ ನಿಮ್ಮ ಧನ ಸಹಕಾರದ ಬೆಂಬಲವೂ ಕೂಡ ಬೇಕು. ಇದರಿಂದ ಸಂಸ್ಥೆಯ ಇಂಥ ಎಷ್ಟೋ ಕೆಲಸಗಳಿಗೆ ಬಲ ಹೆಚ್ಚಿಗೆ ಬರುತ್ತೆ. ಹಾಗಾಗಿ ನೀವು ನಿಮ್ಮ ಮುಕ್ತ ಮನಸ್ಸಿನಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಒಂದು ಪ್ರಾಯೋಜಕತ್ವ ಕೊಡ್ತಿರಲ್ವ? ಹೆಚ್ಚಿನ ವಿವರಗಳಿಗೆ www.noopurabhramari.com ಸಹಿತ ನಮ್ಮ ಜಾಲತಾಣದಲ್ಲಿರುವಂತಹ ಗುಂಪು ಪುಟ ಖಾತೆಗಳನ್ನು ಗಮನಿಸಬಹುದು. ನಿಮ್ಮ ಪ್ರೀತಿಪೂರ್ವಕ ಹಾರೈಕೆ ನಮ್ಮೊಂದಿಗೆ ಯಾವಾಗಲೂ ಇರುತ್ತಲ್ವಾ? ಬನ್ನಿ, ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ. ಭಾವಾನುಭಾವ
ಸಂಚಾರಿ ಭಾವವನನ प्रतिरुद्धरङ्गम् उद्बुद्धयोग्यरसरद्धिविधौ सदङ्गम् भो भारत प्रविशता भरतान्तरम्